ನೋಡ್ರಿ ದುಡ್ಡು ಬೆಳ್ಳಿ ಬಂಗಾರ ಯಾರ ಬಡ್ದು ಕಸ್ಕೋಬೋದು, ಕಳ್ಳರು ಕದ್ಕೊಂಡು ಹೋಗ್ಬೋದು. ಇದು ಒಂದು ಇದ್ದೇ ಐತಲ್ಲ ಸರ್, ಆ ಇದ್ದೇ ಅವನು ಕಸ್ಕೊಳಕ್ಕೆ ಹಾಕಲ್ಲ. ಕಲ್ರಿಯಪ್ಪ ಅಂದ್ರೆ ಕಲಿವಲ್ರಿ, ಏನು ಮಾಡಣ್ರಿ, ಹೊಡೆದ್ವಿ ಬಡಿದ್ವಿ ಎಲ್ಲ ಮಾಡಿದ್ವಿ. ಯಾರು ನ್ಯಾಯ ಕೊಡಿಸ್ಲಿಲ್ಲ ಸರ್ ನಮ್ಮ ಬಡವರಿಗೆ. ಹುಲಿ ಅಂತ ತಮ್ಮನ್ನ ಜೀವ ಇಟ್ಟು ಲಕ್ಷಾನುಗಟ್ಲೆ ರೊಕ್ಕ ಕಳ್ಕೊಂಡು ಈಗ 20 ದಿವಸ ಆಯ್ತು ನೋಡಿ ಸರ್. ಒಂದು ತುತ್ತು ಉಣ್ಣಕ್ಕೆ ಮಾನ ಬಂಗಾರ ಆಗಿತ್ತು, ಹಳ್ಳಿಯಾಗ ಬಂದ್ಬಿಟ್ಟಿವಿ. ಊರ್ಲ ಅಂತಂದ್ರೆ ಅಂತಾರ್ರಿ ಮಂದಿ ಅಂತಾರ, ಸುಳ್ಳು ಹೇಳಿದ ಮಾತು ನನಗೂ ಗೊತ್ತಿಲ್ಲ. ಮಂದಿ ಹೇಳಿದ ಮಾತು ಹಗ್ಗ ತೊಗೊಂಡು ಊರ್ಲಾಕಂದ್ರೆ ನಾಲಿಗೆ ಹೊರಗೆ ಬರ್ತಾ, ಜೊಲು ಬರ್ತಾ, ಕೈ ಕಾಲು ಸೆಟಿತಾವ ಅಂತಾರೆ ಸರ್. ಇಷ್ಟು ಮಾರ್ಕ್, ಈ ದಾರದ ಮಾರ್ಕ್ ಇಷ್ಟ ಬಿದ್ದೈತಿ. ಹೆಂಗಿದ್ದಾವ ಹಂಗದನ್ರಿ. ಸರ್ಕಾರ ದವಾಖಾನೆ ಹೋಗಿ ಮನ್ಸಿಬಿಟ್ಟಾರ, ಎದ್ದು ಬರ್ತಾನ ನಂಗೆ ಕಾಣ್ತಾನ್ರಿ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಆರೇಗಪ್ಪ ರೀ. ಯಾವ್ರು ನಿಮ್ದು? ಮುದ್ಗಲ್ ರೀ. ಮುದ್ಗಲ್. ಏನು ಸಂಸಾರ ಸಮೇತ ಬಂದಿರಿ? ಹ್ಞೂ ರೀ, ಮತ್ತೆ ಐತಲ್ರಿ ಬಡತನ ಕೆಟ್ಟ, ದುಡಿಬೇಕಲ್ರಿ. ದುಡ್ಲಿಲ್ಲ ಅಂದ್ರೆ ಹಂಗೆ ನಡೆಯಲ್ಲ ಜೀವನ. ಇದು ಯಾವಾಗಿಂದ ಮಾಡ್ಕೊಂತ ಬಂದಿರಿ ಇದನ್ನ? ಇದು ನಮ್ಮ ಗಂಡಜ್ಜನ ಅಪ್ಪ ಮುತ್ತೆ ಮಾಡ್ಯಾನ್ರಿ. ಗಂಡ ಅಜ್ಜನ ಅಪ್ಪ. ನನಗೂಡಿ 4ನೇ ಇದ್ರಿ. 4ನೇ ತಲೆಮಾರು. ಈ ಊರಾಗ ಎಷ್ಟು ದಿವ್ಸ ಇರ್ತೀರಿ? ನಿನ್ನೆ ಬಂದೀವ್ರಿ. ಇವತ್ತೊಂದು ಸೇರ್ತೀವ್ರಿ, ಮತ್ತೆ ಮುಂದೆ ಹೋಗ್ಬಿಡೋದಂಗೆ. ಮತ್ತೆ ಯಾವ್ರಿಗೆ? ಮತ್ತೆ ಇಲ್ಲಿಂದ ಕೂಗುನ ಬಳ್ಳಿ ರೀ, ಅಲ್ಲಿಂದ ಹಂಗ ಮುಂದೆ ಬೂದುಗುಂಪ, ಅಲ್ಲಿಂದ ಹಂಗ ಮುಂದೆ ಮುಕ್ಕುಂಪಿ, ಜಪ್ಲು ಗುಡ್ಡ, ಮತ್ತೆ ಗಡ್ಡಿ, ಹಂಗ ಸಿಂಗ್ ಮ್ಯಾಕ್ರಿ, ಮತ್ತೆ ಮಾದ್ನಾಳು. ಅಲ್ಲ, ಈಗ ಇರೋದಲ್ಲೇ, ವಸ್ತಿಯಲ್ಲೇ, ಊಟಲ್ಲೇ? ಇಲ್ಲೇ ಇಲ್ಲೆಲ್ಲಿ ಇರ್ತೀರಿ? ಶಾಲೆಗೆ ರೀ. ಇಲ್ಲಿ ಶಾಲೆ ಐತಿಲ್ಲ ಇದ? ಇಲ್ಲಿರೋದು ಇಲ್ಲಿ ಉದ್ಯೋಗ? ಯಾರನ್ನಾರ ಹಿಂಗೆ ಕೇಳ್ಕೊಂಡು ಬಂದ್ಬಿಡ್ತೀರಿ? ಭಾಳ ದಿನ ಹಂಗ. ಏಟ್ ಇವು ಕೆಜಿಗೆ ಏನು ಮಾಡ್ತೀರಿ? ಸರ ಮಾಡ್ತಿರಲ್ಲ ಎಷ್ಟು? ಇಲ್ಲಿ ಅದಾವಲ್ರಿ 50 100 ರೂಪಾಯಿ ಕೆಜಿವು. ಒಂದು ಪ್ಯಾಕ್ ಇರ್ತೀರಿ ತಂತ್ಯಾಗ, ಇಲ್ಲೈತಲ್ರಿ ಇಲ್ಲಿ ತಂತಿ, ಈ ತಂತ್ಯಾಗ ಒಂದು ಪ್ಯಾಕ್ ಇರ್ತಿ ಹೊಡೆದಿ ನೋಡ್ರಿ. 100 ಕೆಜಿಗೆ 1600 ಹೇಳ್ತೀವಿ ರೀ. ನೋಡಿ ಹಾಕಿ ಕೊಡ್ತೀನಿ. ನೋಡಿ ಹಾಕಿ ಕೊಡ್ತೀರಾ? ಎದಕ್ಕೆ ಎತ್ತಿಗೆ ಹಣ್ಯಾಗ ಬರ್ತಾವ್ರಿ. ಗಂಡು ಮಕ್ಳಿಗೆ ಅಲ್ಲೇ ಮೊರಮ್ನ ಕಾಲ ಕಟ್ಟಿಗೆ ಹೆಜ್ಜೆ ಆಡ್ತಾರ್ರಿ. ಹಿರಿಯಾಟ ಅಂತ ಬಯಲಾಟ ಬರ್ತಲ್ಲ, ಬಯಲಾಟ ಅವ್ರಿಗೆ ಬರ್ತಾ, ಮೈಲಾರಿಂಗಪ್ಪನವ್ರಿಗೆ ಬರ್ತಾ, ಗೊಂಡೆ ತೆಗೆದ್ರೆ ಹುಲಿಗೆಮ್ಮ ಎಲ್ಲಮ್ಮ ದೇವ್ರು ಕಟ್ಟಿರ್ತಾರಲ್ರಿ ಅವ್ರಿಗೆ ಬರ್ತಾವ. ಈಗ ನೀವು ಬದುಕ್ಬೇಕಂದ್ರೆ ಅವೆಲ್ಲ ಜೀವಂತವಾಗಿರ್ಬೇಕು. ಉದ್ಯೋಗ ಏನ್ ಮಾಡ್ಬೇಕ್ರಿ? ಕಲ್ಕಂತ ಬಂದಾರ, ಇದನ್ನ ಬಿಟ್ರೆ ನಮಗೂ ಬದ್ಲಿದ್ ಬರೋದಿಲ್ಲ. ಹೊಲ ಇಲ್ಲ, ಮನಿ ಐತಿ, ದುಡಿಬೇಕು, ಉಣ್ಬೇಕು, ಹಂಗ ಹೊಂಟಿವಿ ನೋಡ್ರಿ. ವರ್ತಿ ನೀರು ಕರಿಕಿ ಬೇರೆ ಅಂತ ಸಣ್ಣ ಜೀವನ ಸಾಗಿ ಅಂತ. ನಮ್ದು ಹೊಲ ಅಲ್ರಿ, ಮನಿ ಒಂದೈತಿ. ಅಲ್ಲ, ನೀನು ಹೊಂಟಿ ಈಗ ಎಲ್ಲ ಮಾಯ ಹಾಕತ್ತೇವಲ್ಲಪ್ಪ. ಏನ್ ಮಾಡೋದ್ರಿ? ಬರಸ್ ವರ್ಷ 2 ವರ್ಷ ಮಾಡಿದ್ರೆ ಒಕ್ಕಲ್ತನ ಹೋದ್ರೆ ಮತ್ತೆ. ಹ್ಞೂ ರೀ, ಒಕ್ಕಲ್ತನ ಹೋತ. ಹೌದ್ರಿ. ಗಜ್ಜೆ ಕಟ್ಟರು ಹೋದ್ರು. ಅದ್ರಾಗ ಹೆಂಗ ಅಂತ ಮಗನ ಮಗ ರೀ. ಏನ್ ನಿನ್ನ ಹೆಸರು? ಓದ್ತೀಯ? ಎಷ್ಟನೇ ಕ್ಲಾಸ್? 9 ರೀ. 9. ಮತ್ತೆ ಇದನ್ನ ಯಾವ ಮಾಡ್ತೀರಿ? ಸಾಲಿಗೆ ಹೋಗಿ ಬಿಟ್ಟು ಬಂದೇನ್ರಿ, ಹೋಗ್ಬೇಕು. ಬಿಟ್ಟು ಬಂದೇನ್ರಿ. ಬಿಟ್ಟು ಬಂದಿಯಾ? ಹ್ಞೂ ರೀ, ಹೋಗ್ಬೇಕು. ಯಾವಾಗ ಹಾಕಿ? ನಾಳೆ ರೀ. ನಾಳೆ. ಈಗ ನಿಮ್ಮ ಅಪ್ಪನ 4ನೇ ತಲೆ ಹೌದಲ್ಲ? ಹ್ಞೂ ರೀ. ಈಗ ನೀನೇನು ಮುಂದುವರಿಸ್ತೀಯ? ಏನು ಮಾಡ್ತೀಯ? ಇಲ್ರಿ. ಇಲ್ಲ, ಯಾಕೆ? ಶಾಲೆಗೆ ಹೋಗ್ತೀನಿ ಅಲ್ಲ, ಶಾಲೆಗೆ ಹೋದ್ರೆ ಇದನ್ನ ಯಾಕೆ ಬಿಡ್ತೀಯ ಅಂತ ಹೇಳು ಕೊಸಿರಿ, ಹೇಳು. ಈಗ ಒಂದು ಏನಂತ ಹೇಳ್ತಿದ್ದಿ ಸರ? 7ನೇ ಕ್ಲಾಸ್ ಕಲ್ತಾನ್ರಿ, ಈ ವರ್ಷ 9 ಇದ್ದವ. ಒಲ್ಲಿ ಅಂತ ಬಿಟ್ಬಿಟ್ಟನ್ರಿ. ಏನಾರ ನಾನು ಏನಾರ ಉದ್ಯೋಗ ಮಾಡ್ತನಪ್ಪ, ಸಾಲಿ ನಾನು ತೆಲಿಗಿದ್ದೆ ಹತ್ಬೋಲ್ತು. ನಾ ಏನು ಮಾಡಲಿ ಅಂತ ಹೊಡೆದ್ವಿ ಎಲ್ಲ ಆಯ್ತ್ರಿ. ಇವ್ರ ಅಣ್ಣ ಒಬ್ಬ ಹಿರಿಯವ 10ನೇ ಕ್ಲಾಸ್ ಅದಾನ್ರಿ. ಒಂದು ಹೋಗಿ 5 ಓದು, 1 ತೊಗೊಂಡ, ಮತ್ತೆ ಕುಂದ್ರಿಸಿದೆ. 2 ತೊಗೊಂಡು 4 ಓದಿವಿ ರೀ. ಅವನಿಗೆ 4 ಓದು, ಮತ್ತೆ ಒಳ್ಳೆ ಕುಂದ್ರಿಸಿದೆ. ಮತ್ತೆ ಎಕ್ಸಾಮ್ ಕಟ್ಟಿದ್ವಿ, ಮತ್ತೆ ತೊಗೊಳಲ್ಲ ಸರ. ಈ ಕಂಪ್ನಿ ಕೆಲ್ಸಕ್ಕೆ ತಿಂಗಳ 15,000 ದುಡಿತೀನಿ ರೀ. ಕೆಲ್ಸಕ್ಕೆ ಕಳ್ಸೀನಿ. ಹಿರಿಯವನು 19 ವರ್ಷ ತಗೋದಾನ. ನಾನು ಒಬ್ಬ 16 ವರ್ಷ ತಗೋದಾನ್ರಿ. 11ನೇ ಕ್ಲಾಸ್ ಕಾಲೇಜಿಗೆ ಹೋಗ್ತಾನ್ರಿ. ಶಾಣೆದಾನ್ರಿ, ಸಾಲಿ ಕಲಿತಾನೆ, ಚಂದ ಅದನ. ಇವನು ಒಬ್ಬವನು ಬಿಟ್ಬಿಟ್ಟಾನ, ಅವನು ಒಬ್ಬವನು ಬಿಟ್ಬಿಟ್ಟ ನೋಡ್ರಿ ಸರ್. ಮುಂದೆ ಹಂಗಾರೆ ನೀವು ಮಾಡ್ಕೊಳ ಆತ್ರಿ. ಇದು 1 ವರ್ಷ ನಡೀತೈತೆ, ನಾನೇನೋ 1 ವರ್ಷ ನಡೀತಿದ್ದೆ. ನಾವು ಬಿಡೋದ್ರೆ
ಯಾವ್ದಾರ ಒಂದು ಸ್ಟ್ಯಾಗರ್ ಮರಿ ಆಗಲಿ ಯಾವ್ದಾರ ಒಂದು ಸ್ವಲ್ಪ ಆಕಳ ಮಾಡಿಕೊಂಡು ಊರು ಸೇರಿ ಬಿಡೋದ್ರೆ ಇಲ್ಲಾಂದ್ರೆ ಎಲ್ಲಾರ ಕೂಲಿ ಕುಂಬಳಿ ಮಾಡ್ಬೇಕ್ರಿ ನಿಂತೋಗೈತಿದ ಆಟ ಲಾಸ್ಟ್ಗೆ ಯಾಕಂತ ದೊಡ್ಡ ಗೆಜ್ಜೆ ಯಾವ ಊರು ಸರ್ ತಮ್ಮದು? ನಾ ಬೆಂಗಳೂರಿಂದ ಬಂದೀನಿ ರೀ. ಎದ್ರತ್ರಿ ಏನು ಮಾಡಿ ಇದು ಯೂಟ್ಯೂಬ್ ಚಾನಲ್ ರೀ ಬದುಕಿನ ಬುತ್ತಿ ಅಂತ. ಈ ಅಜ್ಜನ ಜಾತ್ರೆ ಮಾಡಕತ್ತಿದ್ವಿ. ಹ್ಞೂ ಸರ್. ಈ ಹಳ್ಳಿ ಬದುಕು ಹೆಂಗಿರ್ತಾವ ಅಂತ ನೋಡ್ತಿದ್ದೆ. ನಿಮ್ಮ ಬದುಕು ಹೆಂಗೆ, ರೈತರ ಬದುಕು ಹೆಂಗೆ? ಏನ ರೈತರು ಬೆಳೆದ್ರೆ ನಮ್ಗೆ ದುಡ್ಕಂತ ತಿನ್ನಕ್ಕೆ ದಾರಿ ರೀ. ಅವರ ಬೆಳೆಯಿಲ್ಲ ಮಳೆ ಬೆಳೆ ಸರಿಗೆ ಆಗಲ್ಲ ಅಂದ್ರೆ ಬರೋದು ಊರು ನೋಡೋದು ಹೋಗ್ಬಿಡೋದ್ರಿ. ಅಲ್ಲ ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ. ಏನು ಮಾಡೈತ್ರಿ ಮತ್ತೆ ಕರೆ ಕುರಿಯರು ಹೆಂಗೆ ಗೋಲ್ಡ್ರ್ ಇರ್ತಾರಲ್ಲ ಎರಗಾಕ್ಯಂದು ಊರು ಮುಂದೆ ಹಂಗೆ ಹೊಂಟ್ಬಿಟ್ಟಿವಿ ನೋಡ್ರಿ ಜೀವನ. ಮತ್ತು ಹೊಟ್ಟೆ ತಿಪ್ಪಲಕ್ಕ ಗೇಣು ಹೊಟ್ಟಿಗೆ ಬಡ್ದಾಡ್ತೀರಿ ಜೀವನ. ಮತ್ತು ಮಾಡ್ಬೇಕಲ್ರಿ ಕುಂತ್ರೆ ನಡೆಯಾಗಲ್ಲ. ಇದೊಂದು ಹಿಡ್ಕ ನಡಿ. ಎಷ್ಟು ಮಕ್ಕಳು? 3 ಅದ ರೀ ಗಂಡು ಮಕ್ಕಳು. ನೀವು ಸಾಲಿಗೆ ಹೋಗಲಿಲ್ಲ? ಹಿಂದಕ್ಕೆ ನಾವು ಕಲಿಬೇಕಂದೀವಿ ರೀ. ಬಡತನ ಕೆಟ್ಟ ಹಿರಿಯರು ಕಳಿಸ್ಲಲ್ಲ ಏನ್ರಿ. ಬಡತನ ಭಾಳ ಬಂಡೋತ್ತಲ್ರಿ. ಒಪ್ಪತ್ತು ಬಾನ ಬಂಗಾರ ಆಗಿತ್ತು ಅವಾಗ ಹಿಂದಕ್ಕೆ ಹಿರಿಯರಿಗೆ. ಹಂಗಾಗಿ ಕಲಿಸ್ಲಿರಿ. ನಾವು ಕಲಿಬೇಕಂದ್ವಿ ಕಲಿಸ್ಲಲ್ಲ. ಇವ್ರು ಕಳ್ರು ಈಗ ಎಲ್ಲ ಸೌಲಭ್ಯ ಐತಿ ಕಲೀರಪ್ಪ ಅಂದ್ರೆ ಕಲಿವಲ್ರಿ. ಹಿಂಗೆ ಬಾ ನಿಮಗೆ ಕೆಲಸ ಇರಲಿಲ್ಲ, ಈಗ ಇವ್ರು ಕಲಿಯಕ್ಕೆ ಒಲ್ಲೆ ಅಂತಾರ. ಹ್ಞೂ ರೀ ಏನು ಮಾಡೋದು ಹಂಗೆ ಹೋಗ್ಬಿಡ್ತು ನಮ್ಮ ಜೀವನ. ಜಗ್ ಜಗ್ ಗಜ್ಜೆ ಎಲ್ಲಿಂದ ತರ್ತೀರಿ? ಗಜೇಂದ್ರ ಗಡ ರೀ. ಅಲ್ಲೇ ಅಂತ ತಯಾರಾಗದು ಇವು? ಅಲ್ಲಿ ತಯಾರಾಗಲ್ರಿ. ಎಲ್ಲೆಲ್ಲಿ ತಯಾರಾಕವನ ಅಲ್ಲಿಗೆ ತರಿಸ್ತಾರೆ ರೀ. ಅವ್ರು ಒಂದಿಟ್ಟು ಲಾಭ ತೊಗೊಂಡು ನಮ್ಗೆ ಕೊಡ್ತಾರೆ. ಮೂಲ ಊರಿಗೆ ಯಾವ ಹೋಗ್ತೀರಿ? ನಮ್ಮೂರಿಗೆ ಒಂದು 2 ತಿಂಗಳ ಬಿಟ್ರಿ. ಮತ್ತೆ ಮತ್ತೆ ಇದೊಂದು ಹಿಡ್ಕ ಮತ್ತೆ ಯಾವಾಗ ಕಟ್ಟಿ ಬಿಡು ಬಾ. ಏನು ರೀ ಮತ್ತೆ ಯಾವಾಗ ಬರ್ತೀರಿ? ಮತ್ತೆ ಒಂದು 15 ದಿವ್ಸ ತಿಂಗಳು ಇರೋದ್ರಿ ಆ ಊರಾಗ. ಮತ್ತೆ ಬಂದ್ಬಿಡೋದ್ರಿ. ನಡಿ ಆತ್ ನಡಿ. ಇದು ಒಂದು ಲಾಸ್ಟ್. ಹಿಂಗೆ ಬಾ. ಓದೋ ಮರೆ ಚೆನ್ನಾಗಿ. ಹಿಂಗೆ ಬಾ ನೋಡು ಕತಿ. ಹ್ಞೂ ರೀ. ನೋಡ್ರಿ ದುಡ್ಡು ಬೆಳ್ಳಿ ಬಂಗಾರ ಯಾರು ಬಡ್ದು ಕಸ್ಕೋಬೋದು, ಕಳ್ರು ಕದ್ಕೊಂಡು ಹೋಗ್ಬೋದು. ಇದು ಒಂದು ಇದ್ದೇ ಐತಲ್ಲ ಸರ್. ಆ ಇದ್ದೇ ಅವನು ಕಸ್ಕೊಳಕ್ಕೆ ಹಾಕಲ್ಲ. ಕಲಿರಿಯಪ್ಪ ಅಂದ್ರೆ ಕಲಿವಲ್ರಿ. ಏನು ಮಾಡಣ್ರಿ, ಹೊಡೆದಿವಿ ಬಡಿದ್ವಿ ಎಲ್ಲ ಮಾಡಿದ್ವಿ. ಅವನ ತಲೆಗೆ ಏನು ಹೋಗ್ತೋ ಏನೋ. ಯಾವ್ದಾರ ನಮ್ಮ ಅಪ್ಪನವ್ರು ಮಾಡ್ಬೇಕಂತನೋ ಏನು. ಎಲ್ಲಾರ ಬೇಕ್ರಿಯಾಗ ಕಿರಾಣಿ ಅಂಗಡಿಯಾಗ ಎಲ್ಲಾರ ಅಡಿಕೆ ಅಂಗಡಿ ಅಂತ ಇರ್ತಲ್ರಿ. ಕ್ವಿಂಟಲಿಂದ ಅರ್ಧ ಕ್ವಿಂಟಲಿಂದ ಅಮಾಲ್ರು ಇರ್ತಾರಲ್ಲ, ಮೋಟೆ ಬರ್ತಾರಲ್ಲ, ಏನು ಹಂಗೆ ಮಾಡ್ಬೇಕಂತಾನೆ ಏನು ಮುಂದೆ. ಅವನ ತಲೆಗೆ ಏನೈತ್ರಿ ಏನಿಲ್ಲ ಗೊತ್ತಾಗೋಲ್ತು. ಎಲ್ಲ ಹೊಡೆದ್ವಿ ಬಡಿದ್ವಿ. ನೀನು ಭಾಳ ಹೊಡೆದಾಡಿದ್ರೆ ಊರು ಬಿಟ್ಟು ಹೋಗಿ ನೋಡಂತ. ಹ್ಞೂ ರೀ. ಈಗ ದಿನ 15 ವರ್ಷ ಹೋದನ ಬಳಿ ಚಗಾಳ ತಿನ್ನಿಸ್ತಾನೆ. ಅಪ್ಪ ಏನಂತಾರ ಎಲ್ಲರೂ ಕಲ್ತು ಬಂದಿರಾಗಲ್ಲಪ್ಪ ಹುಟ್ಟಿ ಬರೋ ಕುಲ್ ಜಲಮಲ್ಲ. ಮೊನ್ನೊಬ್ಬ ತಮ್ಮ ಹುಲಿ ಅಂತ ತೀರ್ಕೊಂಡ್ಬಿಟ್ನ್ರಿ ಊರಾಗ. ಎಲ್ಲ ಬಂದ್ರಿ. ಹಂಗಾಗಿ ಸುಮ್ಮನೆ ಹೊಡೆಯೋದು ಬಡಿಯೋದು ಕಾಲ್ಮನ ಸೂಕ್ಷ್ಮ ಅದಾವ ಅಂತ ಬಿಟ್ಬಿಟ್ಟಿವಿ. ಹುಲಿ ಅಂತವ್ರಿ. ಮದುವೆ ಮಾಡಿದ್ವಿ ಸರ. 10-12 ವರ್ಷ ಆಗಿತ್ತು ಲಗ್ನ ಆಗಿ. ಮದುವೆ ಮಾಡಿದ್ವಿ ಬೆಂಗಳೂರಾಗ ಸರ. 8ನೇ ತಿಂಗಳ 10ನೇ ತಾರೀಕಿಗೆ ಹೋಗ್ಯಾನ್ರಿ. 11ನೇ ತಾರೀಕಿಗೆ ಮಣ್ಣಾಗಿ ಬಂದ್ಬಿಟ್ಟು. ಸಣ್ಣ ಜೀವನ ಅಲ್ರಿ. ಎಲ್ಲರೂ ಮನೆ ಸುಮ್ಮಿಂದೇನೋ ಲೋಪ ಆಗ್ಬಿಡೋಕು. ಬಡವರು ಅಡಿಯೋಕೆ ಹೊಲ ಇಲ್ಲ ಸರ. ಊರಾಗ ಮನೆ ಎಲ್ಲ ದುಡ್ಕಂತ ತಿನ್ನೋರು. ಭಾಳ ಬಂಡಾಗಿತ್ತು ರೀ ಬಾಳೆಹಣ್ಣು ನಮ್ದು. ಜಗ್ ಏನಾಗಿತ್ತು ರೀ, ಲಗ್ನ ಮಾಡಿದ್ವಿ. ಒಂದು ಹೆಣ್ಣುಡಿಗೆ ಹಿಡ್ದದ್ಲು ಹೆಣ್ತಿ. ಬಾಳೆಹಣ್ಣು ಮಾಡಲಿಲ್ಲ. 6-7 ವರ್ಷ ಹೋಗಿತ್ತು. ಅವ್ರ ಮನೆ ಕುಂತ್ಬಿಟ್ಲು. ಸಹಿನೂ ಕೊಡಲಿಲ್ಲ, ಬಾಳೆಹಣ್ಣು ಮಾಡಲಿಲ್ಲ. ಅವನು ಒಂಥರ ಎಲ್ಲರದ್ದು ಸಂಸಾರ ಹೆಂಗೈತಲ್ಲಪ್ಪ ನನ್ನ ಸಂಸಾರ ಹೆಂಗಾತಂತಂದ ತಿಳ್ಕೊಂಡು ಬರ್ಬರ್ತ ಒಂದು 3 ವರ್ಷದಿಂದ ಮನೆ ಕಟ್ಸಕ್ಕೆ ಹಚ್ಚಿ ಬಂದಿದ್ದೀನಿ ರೀ. ಅವನ್ನ ಅಪ್ಪ ವಯಸ್ಸಾದ್ರೆ ಊರಾಗಿದ್ರು ಕಟ್ಸಕ್ಕೆ ಹಚ್ಚಿ ಬಂದಿದ್ದ. ಒಬ್ಬಾಕಿ ಉಪ್ಪಾರಕ್ಕಿ ಗಂಡ ತಿರ್ಕೊಂಡಿದ್ದ, ಜೊತೆ ಮಾಡ್ಕೊಂಡಿದ್ದ. 2-3 ವರ್ಷ ಅವಳು ಜೊತೆ ಆಗಿದ್ಲು ರೀ. ಎಲ್ಲ ಮೈಯನ್ನು ರಕ್ತ ಹೀರ್ಕೊಂಡು ಎಲ್ಲ ದುಡ್ದು ಎಲ್ಲ ಇದು ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ರಿ 2 ವರ್ಷ. ಕಾರ್ ಹೊಡ್ಯವ, ಲಾರಿ ಹೊಡ್ಯವ ಅಂಥವ್ನು ಸಿಮೆಂಟ್ ಕಲ್ಸಕ್ಕೆ ಹಚ್ಚಿದ್ಲು. ಮುಕ್ಕಳೆ ನೀರಳಂಗೆ ಸಿಮೆಂಟ್ ಕಲ್ಸಕ್ಕೆ ಹಚ್ಚಿ ಎಲ್ಲ ದುಡ್ದು ಅವ್ನು ಹೆಣಕ್ಕೆ ಬಡ್ದು 2 ತಿಂಗಳು ಮುಂಚಾಕಿದ್ದಾಗ ನೆನ ಸತ್ತಿದ್ದಿಲ್ಲ ರೀ. 2 ತಿಂಗಳು ಮುಂಚಾಕಿದ್ದಾಗ ಹೊಡಿಸಿಡಿ ಬಂತು. ಮಾಡ್ಕೊಂಡು ಏನಿದ್ದಾಗ ಇಲ್ಲಪ್ಪ ನಿನಗೆ ಇದನ್ನು
ಹಾಕಿದ್ದೆಲ್ಲ ಏನು ಇಟ್ಕೊಂಡು ಹಾಕಿದ್ದೆ ಬಿಟ್ಟು ಬಿಡಿಯಪ್ಪ ಬೇಡ ಚಲೋ ಅಲ್ಲ ಅಂತ ಎಲ್ಲ ಹೇಳಿದ್ವಿ ಇಬ್ಬರೇ ಇದ್ವಿ ಸರ ತಂದಿಗೆ ಆಡಿದ ಮೇಲೆ ಇದ್ದಂಗೆ ಅಣ್ತಂಬಳು ನಮ್ಮ ಮನೇನ ಮುರಿದು ಬಿಟ್ಲು ಸರ್ ಅವಳು ಕರ್ಕೊಂಡು ಹೋಗಿ ಹೆಣ್ತಿನ ಅಲ್ಲೇ ಅದಳಂತ್ರಿ ಯಾವ ಏರಿಯಾದಾಗ ಬೆಂಗಳೂರಾಗ ಇವಳು ಒಬ್ಬಳು ಕಲಿಸಿ ಮಾಡ್ರ್ ಮಾಡಿಬಿಟ್ರಿ ತಮ್ಮನ ಏನಂತ ಹೇಳಿಬಿಟ್ಲು ಸರ ನೀವು ಏನಾರು ಬೈದಿರ ಬಡ್ದಿರ ಬಂದು ಉರ್ಲಾಕ್ಯಂದನ ಅಂತಳ್ರಿ ಅಲ್ಲಮ್ಮ 3-4 ವರ್ಷ ನಿನಗೆಲ್ಲ ದುಡ್ದು ಕೊಟ್ಟ ಅಪ್ಪ ಅವ್ವ ಬಡವ್ರು ನಾವು ದುಡ್ಕಂತ ತಿನ್ನಕ್ಕೆ ಹೋಗಿದ್ದೆ ಗಂಡ ಹೆಣ್ತಿ 3 ಮಕ್ಳು ಕರ್ಕೊಂಡು ಅಪ್ಪ ವಯಸ್ಸಾದ್ರು ಮನೆಯಾಗಿದ್ರು ಬೇಡಮ್ಮ ಅವ್ನಿಗೆ ಒಂದು ಹೆಣ್ತಿ ಅದಾಳ ಒಂದು ಮಗಳೈತೆ ಅವನಿಗೆ ಒಡಿಸಿಡಿ ಬಂದೈತಿ ಇಲ್ಲೇ ಮುದುಗಲಿದ್ದೆ 2-3 ಕಿಲೋಮೀಟ್ರ್ ಆಗುತ್ತಾ ಸೈನು ಕೊಟ್ಟಿಲ್ಲ ಬಾಳೆವನು ಮಾಡಿಲ್ಲ ಬೇಡ ಅಂದ್ರೆ ಇಲ್ಲ ತಾತ ನನಗೆ ಗಂಡಲ್ಲ ಅವ್ನಿಗೆ ಹೆಣ್ತಿಲ್ಲ ಪ್ರೀತಿಲಿದ್ದ ಕೂಡಿವಿ ನಮ್ಮನ್ನ ಅಗಲಿಸ್ಬೇಡ ಲಾಸ್ಟಿಗೆ ನಮ್ಗೆ ಒಡಿಸಿಡಿ ಬಂದ್ರೆ ನಿನ್ನ ಮಗಂತ ಒಂದು ಒಕ್ಕಿನಂದವಳು ಮುಚ್ಚಿಬಿಟ್ಲು ಸರ್ ಎಲ್ಲ ಬಾಳೆವು ಬಂಡಾಗಿರಿ ಸಾಣದಲ್ರಿ ಎಲ್ಲರೂ ಮನುಷ್ಯ ಮಂದಿ ಲೋಪ ಆಗ್ಬಿಡ್ಬೇಕು ಸರ್ ತಮ್ಮನ್ನು ನೋಡಿದ್ರಿ ಏನಂತೀರಿ ಬ್ರಾಹ್ಮರ ಇದ್ದಂಗೆ ಅದಾನ ಅಂತ ನಮ್ಮಪ್ಪ ನಮ್ಮ ಹೊಟ್ಟೆಗೆ ಹುಟ್ಟಬಾರ್ದು ಸರ್ ಸಣ್ಣಗೆಲ್ರಿ ಇಬ್ಬರೇ ಇದ್ವಿ ಸರ ಎಲ್ಲ ಮೋಸ ಮಾಡಿ ಎಲ್ಲ ಜೀವ ತಿಂದ್ಬಿಟ್ಬಿಡ್ರಿ ಸರ್ ತೋರ್ಸಿ ನಿಮ್ಮಪ್ಪ ಅವ ಎಲ್ಲಿ ಅಲ್ಲೇ ಊರಾಗದ್ರ ಸರ್ ಒಂದು ಜೇಲ್ಯಾಗನ ಬೀಳಲ್ರಿ ಒಂದು ಏನು ಕೊಡಲ್ಕೊಳ್ಳು ಒಳಗಿಂದ ಒಳಗೆ ಹಿಡ್ಕೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಪೊಲೀಸರಿಗೆ ದುಡ್ಡು ತುಂಬಿ ಮುಚ್ಚಿಬಿಟ್ಲ್ರಿ ಸರ್ ತಾನಕ್ಕೆಂದ ಯಾರು ನ್ಯಾಯ ಕೊಡಿಸ್ಲಿಲ್ಲ ಸರ್ ನಮ್ಮ ಬಡವರಿಗೆ ಹುಲಿ ಅಂತ ತಮ್ಮನ್ನ ಜೀವ ಇಟ್ಟು ಲಕ್ಷಾನುಗಟ್ಲೆ ರೊಕ್ಕ ಕಳ್ಕೊಂಡು ಈಗ 20 ದಿವಸ ಆಯ್ತು ನೋಡಿ ಸರ್ ಒಂದು ತುತ್ತು ಉಣ್ಣಕ್ಕೆ ಮಾನ ಬಂಗಾರ ಆಗಿತ್ತು ಹಳ್ಳಿಯಾಗ ಬಂದ್ಬಿಟ್ಟಿವಿ ನಾಲ್ಕೈದು ತಿಂಗಳಾಯ್ತು ಸರ ಹಿಂಗೆ ಅಪ್ಪ ವಯಸ್ಸಾದ್ರೆ ಅವು ಮುದ್ದೆ ಆಗಿಬಿಟ್ಟವು ತಮ್ಮನ ಕಳ್ಕೊಂಡು ನಾವು ಆದ್ರೆ ನೆನ ಕಣ್ಣಾಗ ನೀರು ನಿಂದ್ರವಲ್ಲ ಸರ ಹಂಗಳದ ಬೇಡಪ್ಪ ಗಂಡು ನಾಯಿ ಹೆಣ್ಣು ಮಾಯಿ ಅಂದೈತಿ ಹೆಣ್ಣಿನಿಂದ ಹೋಗ್ಬೇಡ ಚಲೋ ಅಲ್ಲ ಇಬ್ಬರ ಇದೀವಿ ಏನಾರ ಚಟ್ನಿ ರೊಟ್ಟಿ ತಿಂದು ಜೀವನ ಕಳಿಬೇಕು ಬೇಡಪ್ಪ ಬೇಡ ಮಾಡ್ಕೊಂಡು ಹಿಡ್ತಿದ್ದೆ ಇಲ್ಲ ನಿನಗೆ ಸುಖ ಬೇಡ ಅಂತ ಎಷ್ಟು ಹೇಳಿದ್ವಿ ಸರ ಮೋಸ ಕೀಡಾಗಲ್ಲ ಮೋಸ ಮಾಡಿ ಕೊಲೆ ಮಾಡಿಬಿಟ್ರು ಸರ್ ತಮ್ಮನು ಹಂಗಾಗಿ ಅದಕ್ಕೆ ಅಪ್ಪ ಏನಂತನ್ರಿ ಅವ್ರು ಇದ್ರ ತಲೆಗಿದ್ದಿದ್ರೆ ಕಲ್ಯಪ್ಪ ಇಲ್ಲ ಅಂದ್ರೆ ಇಲ್ಲ ನರಿ ನ್ಯಾಯ ಬದುಕ್ತಾವೆ ಎಲ್ಲಾರು ದುಡ್ಕೊಂತ ತಿಂತಾರೆ ಒಡೆಯೋದು ಬಡಿಯೋದು ಮಾಡಬೇಡ ದೇವನಂತ ಜೀವನ ಕಳ್ಕೊಂಡೀವಿ ಮೊನ್ನೆ ದೇವ್ರ ದಿಂಡ್ರು ಬೇರ್ಕೊಂಡು 3 ಮಕ್ಳು ಅದಾರ ನಿನ್ನ ಕಣ ಮಕ್ಳು ಬೇಡಪ್ಪ ಯಾಕೆ ಒಡೆಯೋದು ಬಡಿಯೋದು ಮಾಡ್ತೀವಿ ಅದಕ್ಕೆ ಕೈ ಬಿಟ್ಬಿಟ್ಟಿದ್ದು ಸರ್ ತಾವು ಶಾಣ್ಯರಾದ್ರೆ ತಮಗೆ ಮುಂದೆ ಅವ್ರಿಗೆ ಒಳ್ಳೇದಾಗುತ್ತಲ್ರಿ ಹುಲಿ ಅಂತವನ್ರಿ ಸಣ್ಣವನಲ್ಲ ಅವನು ನೋಡಿಬಿಟ್ರೆ ಹಂಗೆ ಎದಿನ ಹೊಡ್ಕಂತ ಅಡವಿ ಸೇರಿಬಿಡ್ಬೇಕು ಸರ್ 35 ದಿವಸ ಸರ್ ಯಾವ ಗಾಡಿನ ಅಲ್ಲಿ ಬಂದು ಹೇಳ್ಕೋ ರೋಡಿಗೆ ಭಾಳ ಸೂಕ್ಷ್ಮ ಕಾಲ ನಮಗೆ ಬಂದ ಪರಿಸ್ಥಿತಿ ಯಾರಿಗೆ ಬರ್ಬಿಡ ಸರ್ ನಾನು ನಿನ್ನ ಕಷ್ಟ ಸುಖ ಏನೈತಿ ಕೇಳೋಣ ಅಂತ ಬನ್ನಪ್ಪ ಎಂಥ ಕತೆ ಇಟ್ಕೊಂಡು ಹೆಂಗೆ ಕುಂತಿಯಲ್ಲೋ ಮರ ನೀವು ಹಾಂ ಅಲ್ಲ ಬದುಕಿದ್ರೆ ಬೇಕಾದ್ದು ಕೊಡ್ತಿದ್ದಿ ಬೇಕಾದ್ದು ಮಾಡ್ತಿದ್ದಿ ಹಾಂ ಒಂದು ಹೆಣ್ಣಿನ ಸಲುವಾಗಿ ಜೀವ ಕೊಟ್ಬಿಟ್ರು ಸರ 4-5 ಮಂದಿ ಅಣ್ಣ ತಮ್ಮಳಿದ್ರು ತೀರ್ಕೊಂಡನಪ್ಪ ಮನ್ಯಾಗ ಜಡ್ಡು ಜಾಪತ್ ಬಂದಂದ್ರೆ ಏನಾರು ಮಾಡ್ಬೋದು ಸರ ಇಬ್ಬರೇ ಇದ್ವಿ ಸರ ಇಬ್ಬರೇ ಇದ್ವಿ ಸರ ಎಷ್ಟು ಹೇಳಿದ್ವಿ ಸರ ಬೇಡಪ್ಪ ಬೇಡ ಬೇಡ ಮಾಡಿಬಿಟ್ಟ
ಎಂಥ ಜೀವದಿರೋ ಮರ ನೀವು ಈಗ ನೋಡಿದ್ರೆ 1 ಇಂಚಿಗೆ 1 ರೂಪಾಯಿಗೆ ಒಂದೊಂದು ಇದಕ್ಕೆ ಹಾಂ ದಾರಿ ಹೊಡೆದಾಡ್ ಸಾಯ್ತವು, 1 ಇಂಚ್ ಹೊಲಕ್ಕೆ ಹೊಡೆದಾಡ್ ಸಾಯ್ತವು ನೋಡಿ ಎಂಥ ಅಣ್ಣ ತಮ್ಮಗಳು ಹುಡುಗನ ಹಂಗದ ಮರೆ ಹುಡುಗಲ್ಲ ಹಾಂ ಹೇಗದ ಗ್ರಾಮ ಹುಡುಗಿದ್ದಾವಲ್ಲ ಅವ್ರ ತಾಯಿನಾಡ ನೋಡಲಾರ್ದ ಕರ್ಕೊಂಡು ಈ ಮೋಸ ಮಾಡಿ ಅವರು ಹೆಂಗೆ ಸರ್ ಹೆಂಗಸದ ಮತ್ತು ಹಂಗ ಅವ್ರು ಇದ್ದೇವೆ ಹೆಂಗಸರು ಇದ್ದೇವೆ ಬಂದು ಚಾಟ ಏನು ಎಂತ ನಮ್ಮ ಅಂತ ಕಾಲೇ ಬಂದು ಜಾರ ಇರ್ತವ್ರು ಯಾವ ರೀತಿ ಹೆಣ್ಮಕ್ಳಿಗೆ ಯಾವ್ರಪ್ಪ ಅಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಸರ್ ಗುಳೆದ ಗುಡ್ಡ ಹಾಸಂಗಿ ಅಂತ ಬರ್ತದೆ ಸರ್. ಗುಳೆದ ಗುಡ್ಡ ತೆಳಗೆ ಹಾಸಂಗಿ ಕಟ್ನಳ್ಳಿ ಅಂತ ಬರ್ತಾವ್ರಿ ಸಣ್ಣೂರು, ಅಲ್ಲಿ ಹಾಸಂಗಿ ರೀ. ಏನು ಸಾಲಿಗೆ ಪಾಲಿಗೆ ಓದಾಕ್ತಾಗಲ್ಲ ಅಮ್ಮನ ಇಲ್ಲ ಓದಿಲ್ಲ, ಬಾಯ ಒಂದೆರಡು ಮಾತಾಡ್ತೀನಿ. ಆಕಿ ಓದಿಲ್ಲ ಸರ್, ಆಕಿ ಓದಿಲ್ಲ ಸರ್. ಬಾಯ ಕುಂತ್ಕೋ ಕೂತ್ಕೋ ಇಲ್ಲಿ ಬಾರವಾ ಹಾಂ ಆ ಮೈಕ್ ಹಾಕ್ರಿ. ಇಲ್ಲ ಐತಿ ಹಾಂ ಹಾಂ ಅಲ್ಲಿ ಹಾಕೋರಿ, ಅಲ್ಲಿ ಹಾಕಿ ತೋರಿ ನೀವು ನೋಡ್ರಿ. ಹಿಂಗೆ ಒತ್ತಿರಿ ಆಗ ಹಿಂಗೆ ಹಾಂ ಒತ್ತಿರಿ ಏನು ನಿಮ್ಮ ಹೆಸರು? ಲಲಿತಾ ರೀ. ಲಲಿತಮ್ಮ, ಏನು ಓದಿದ್ರಿ ನೀವು? ಏನು ಓದಿಲ್ಲ. ತವ್ರ ಮನೆ ಯಾವ್ದವ? ಬಾಗಲಕೋಟೆ. ಬಾಗಲಕೋಟೆ. ನಿಮ್ಮಪ್ಪ ಅವ್ವ ಇದನ್ನು ಮಾಡ್ತಿದ್ರು? ಒಕ್ಕಲ್ತನ ಐತ್ರಿ. ಒಕ್ಕಲ್ತನ. ಹಾಂ ಓಕೆ. ಹಿಂಗೆ ಊರೂರಿಗೆ ಬರೋದು, ಜೀವನ ಮಾಡೋದು, ಹೋಗೋದು. ಹಾಂ ಗಂಡ್ಮಕ್ಳು ಹೆಂಗೆ ನಡೆದು ಹೋಗುತ್ತವ? ಹೆಣ್ಮಕ್ಳದ ತ್ರಾಸು ಹೆಂಗೆ ಮಾಡ್ತಿ ತಾಯಿ? ಹಾಂ ಹೆಂಗೆ ಮಾಡ್ತೀರಿ ಇವ್ರಿಗೆಲ್ಲ? ಹಳ್ಳಿನಂತ ತುಂಬ್ಕೊಂತ ಸರ್ ಹೆಂಗೆ ನಡೆದು ಹೋಗತ್ರಿ? ಮತ್ತೀಗ ಹೊಲ ಎಲ್ಲ ಮನೆ ಎಲ್ಲ ಅವ್ರಿಗೆ ಜೀವನ ಇದೆ. ಹೊಲ ಅಂದ್ರೆ ಇದೆ, ಮನೆ ಅಂದ್ರೆ ಇದೆ. ಜೀವನಾಗ ಇವತ್ತು ಕಾಮನೂರು, ನಾಳೆ ಅಬ್ಬಿಗೇರಿ, ನಮ್ಮ ಕುಂಪಳ್ಳಿ ಆಗ ಜೀವನ. ಅದ್ರ ಮೇಲೆ ದಂಧೆ ಅಲ್ರಿ. ಶಾಲೆ ಕಲ್ತರ ನೌಕರಿ ಸಿಗಂಗಿಲ್ಲ, ನೌಕರಿ ಅಂತ ಏನು ಮಾಡಿದ್ರು ಸಿಗಂಗಿಲ್ಲ. ಎಷ್ಟು ದುಡಿತೀರಿ? ಏನು ಏನಾಗುತ್ತೆ? ಆಗುತ್ತೆ ಸರ್. ಒಂದು ದಿವಸ 500 ಆಗ್ಬೋದು, ಒಂದು ದಿವಸ 15 ಸರ್. ನಿನ್ನೆ ನೋಡಿ 4-5 ಊರು ಹೋಗಿದ್ದೀವಿ ರೀ. ಗಿಣಿಗೇರಿಗೆ ಇದ್ದೀವಿ ಸರ್. ಶುಕ್ರವಾರ ಬಂದಿದ್ವಿ ಹಿರೇಬಗನಾಳದ್ದು. ಅಲ್ಲಿ ಒಂದು 4 ದಿನ ಇದ್ದೀವಿ. ಒಂದು ದಿವ್ಸ ಸಿಗಾಕ 2 ದಿವ್ಸ ನೆಲಕ್ಕೆ ಬೀಳಕ್ಕೆ ಹಂಗೆ ಹೋಗೋದ್ರಿ. ಮತ್ತು ಜೀವನ ಏನು ಮಾಡೋಕ್ಕಾಗಲ್ಲ. ಮಾಡ್ಕ್ಯಂತ ಬಂದಾರ್ರಿ. ಇದನ್ನು ಬಿಟ್ರೆ ನಮಗೂ ಬದ್ಲಿದ್ದು ಬರೋದಲ್ರಿ. ಈ ಅಮ್ಮ ನೀವು ಬಂದ್ಮೇಲೆ ಕಲ್ತೀರಿ ಅಮ್ಮ? ಹೌದ್ರಿ. ಹ್ಞೂ ರೀ. ಮೊದಲು ಬರ್ತೀರಿ? ಒಕ್ಕಲ್ತನ ಮಾಡ್ತಿದ್ಲ್ರಿ. ಐತ್ರಿ. 3 ಎಕರೆ ಹೊಲ, 6 ಮಂದಿ ಅಣ್ಣ ತಮ್ಮಳು, 3 ಅಕ್ಕ ತಂಗಿಯರು ಅದಾರ್ರಿ. ತಾಯಿ ಅದಲ್ರಿ, ತಂದೆ ತೀರ್ಕೊಂಡಾನ. ಅವಸರದಾಗೈತ್ರಿ. ಇದ್ರಂಗೆ ಇವ್ರು ಅದಾರಲ್ರಿ, ಹೊಲ ಮಾಡ್ಕೊಂಡು ಒಕ್ಕಲ್ಗಿರ ಮಂದಿ. ಈ ಥರ ನಮ್ಮದು ಇತ್ತಂತ್ರಿ ಹಿಂದಕ್ಕೆ ಮುತ್ಯನ ಕಾಲಕ್ಕೆ. 3 ಅಣ್ಣ ತಮ್ಮಳಲ್ರಿ. ಸಣ್ಣವನ ಮುತ್ಯ ಪಾಲು ಮಾಡ್ಯಾನ, ಅವನ ಹಂಚ್ಕೊಂಡಾನ ಹೊಲ. ಎಲ್ಲರೂ ಉಳ್ಕದ ಮನೆ ಪನಿ ಕೊಟ್ಟವು, ಕೂಡು ತಿಂದು ಮಾರಿಕೊಂಬಿಟ್ಟವು. ನಮ್ಮನ್ನ ಇದಕ್ಕೆ ಹಚ್ಚಿಬಿಟ್ಟಾರ ನೋಡ್ರಿ. ಹಂಗೆ ನಮ್ಮ ಮುತ್ಯನೂ ಮಾಡ್ಯಾನ್ರಿ, ಅಜ್ಜನೂ ಮಾಡ್ಯಾನ ಇದನ್ನ ಕೆಲಸ. ಇದ್ರಂಗೆ ಕರಿ ಕಟ್ತೀವಿ ಸರ್. ಕಂಬಳಿಗೆ ಚಾದ್ರಕ್ಕೆ ಓರ್ಲಾಕ್ ಮಾಡಿದಂಗೆ ಕಂಬಳಿಗೆ ಚಾದ್ರಕ್ಕೆ ಕರಿ ಕಟ್ತೀವಿ ರೀ. ಇಂಥವು ಗೆಜ್ಜಿ ಮಾಡ್ತೀವಿ. ಈಗ ನಿಂತೈತೆ ಸರ್. ಈಗೆಲ್ಲ ರೂಪಾಯಿದಾಗ ಸರ, ರೂಪಾಯಿದಾಗ 10 ಪೈಸೆ ಉಳ್ದಾತ್ ನೋಡ್ರಿ. ಅಲ್ಲ 90 ಪೈಸೆ ಹೋಗ್ತಲ್ಲ. ಈಗ ಮನ್ಯಾಗ ದನನ ಹೋದ್ವಲ್ಲ, ಇದು ಒಂದೊಂದು ಮಾರ್ಕೆಟ್ ಜೀವನ ನೋಡಿ. ಹಂಗಾಗಿ ಎಷ್ಟು ಉಪಕಸ ರೈತ ಒಬ್ಬ ಇದ್ದಿದ್ರೆ ಎಷ್ಟಿಂತ ಉಪಕಸಗಳು ಉಳಿತಿತ್ತು. ಹಾಂ ಭಾಳ ಹೋಗ್ಯಾವ್ರಿ ಇಂಥವು. ಭಾಳ ಹೋಗ್ಯಾವ ಇಂಥವು. ನೋಡಿ ಈ ಸಾಲಾಗ ಇರ್ತೀರಿ ರಾತ್ರಿ, ಸೊಳ್ಳೆನೋ ಕಳ್ಳೆನೋ ಹೊಂಟು ಬಿದ್ದು ಬಿಡೋ ಸರ್. ಎಲ್ಲ ಸರ್ ಜಳಕಕ್ಕೆ ಎಲ್ಲ ಅಡಿಗೆ ನಾವು ಕುರುಬರು ಮಂದಿ ಅಲ್ರಿ. ಒಲಿ ಹೊತ್ಸ ಮಟ್ಟ ಊಟ ಅಲ್ಲ, ಎಲ್ಲ ಹೊರಗೆ ಮಾಡ್ಕೊಂಡು ಗ್ಯಾಸ್ ತಂದೀವಿ ಸರ. ಮಳೆಗಾಲದಾಗ ಒಂದು ಸಣ್ಣದ ಗ್ಯಾಸ್, ಅದ್ರಾಗ ಅನ್ನ ಸಾರು ಮಾಡ್ಕೊಂಡು ಉಣ್ತೀವಿ ರೀ. ಬಂದಲ್ಲಿ ಮತ್ತು ಏನು ರೀ ಬೇಲ್ ಗ್ಯಾಸ್ ಇರುತ್ತೆ, ನಮ್ಗೆ ಆಸರಾಗಲ್ಲ. ಇಂಥವು ಸಾಲಿ ಬಸ್ ಸ್ಟ್ಯಾಂಡು ಗುಡಿ ಗುಂಡ್ರದಾಗ ಇರ್ತೀವಿ ರೀ 2-3 ದಿನ. ಮತ್ತು ಮುಂದಕ್ಕೆ ಹೋಗೋದು, ಅಲ್ಲಿ ಒಂದು 2-3 ದಿನ ಜೀವನ ಕಳೆಯೋದು. ತಿಂಗಳು 1.5 ತಿಂಗಳು 2 ತಿಂಗಳು ಬರ್ತೀವಿ ರೀ ದುಡಿಯೋದು, ಊರಿಗೆ ಹೋಗೋದು. ಉಂಡು ತಿಂದು ಉಳಿತೈತೆ ನೋಡ್ರಿ. ಉಳಿದ್ರೆ ಒಂದು ತಿಂಗಳ ಒಂದು 5-6 ಸಾವಿರ ರೂಪಾಯಿ ಉಳಿಸ್ತೀವಿ ರೀ. ತಿಂಗಳಿಗೆ ಒಂದು 5,000 ಅಂದ್ರೆ
ಒಂದು 3 ತಿಂಗಳು ಬಂದ್ರೆ ಒಂದು 5 ಉಂಡು ತಿಂದು ಒಂದು 15,000 ಹೋಯ್ತೀವಿ ರೀ 3 ತಿಂಗಳಿಗೆ. ಒಯ್ದ್ರನ್ನ ಅಲ್ಲೇ ಮತ್ತು ಅಲ್ಲಿನೂ ಏನಿಲ್ಲ ರೀ, ಅಲ್ಲೇ ಕುಂತ್ಕೊಂಡು ಉಣ್ಣೋದಲ್ಲ. ಏನಾರ ಮದ್ವೆ ಮುಂಜಿ ಇಂಥವು ಏನಾರ ಹಬ್ಬ ಉಣಿವಿ ಬರ್ತಾವಲ್ರಿ, ಅವನ್ನ ಖರ್ಚು ಮಾಡ್ಕೊಳದ ಮತ್ತು 1,000-2,000 ಇಟ್ಕೊಳೋದು ಬಂದ್ಬಿಡೋದು ರೀ. ಈ ಆಯ್ತು ಎಲ್ಲಿವರೆಗೆ ನಾಳೆ ವಯಸ್ಸಾಗಿ ಆಯ್ತು ರೀ, ನನ್ನ ತೆಲಿಗೆ ಲಾಸ್ಟ್ ಇದು. ಯಾರು ಮಾಡಲ್ಲ ಸರ್. ನಮ್ಮಪ್ಪ ನನ್ನ ತಮ್ಮ 5 ಮಂದಿ ರೀ. ಒಬ್ಬತ್ತು ಕಾಕ, ಒಬ್ಬತ್ತು ದೊಡ್ಡಪ್ಪ ವಯಸ್ಸಾಗಿ ಕುಡು ತೀರ್ಕೊಂಡ್ರಿ. ನನ್ನ 2 ಕಾಕನಾರ ಅಪ್ಪ ಅವು ಅದಾರ ರೀ. ಅವರು ಚಿಕ್ಕಮ್ಮನವ್ರ ಡಾಬಕ್ಕೆ ದುಡಿಯೋಕೆ ಹೋಗಾರಿ. ಕಾಕನಾರ ಮನ್ಯಾಗ ಅವ್ರ ಕಾಕನ ಮಕ್ಳು ನಾವು ಒಬ್ಬವನ್ನ ಆಟ ಮಾಡ್ಯಾನ್ರಿ. ಒಂದಿಷ್ಟು ಮಂದಿ ದುಡಿಯೋಕೆ ಅಲ್ಲಿ ಡಾಬಾದಕ್ಕೆ ಹೋಗಾರ. ನಾನು ಒಬ್ಬವನ್ರಿ ಇದನ್ನು ಮಾಡೋದು ಕೆಲಸ. ನಾನು ಒಬ್ಬವನ್ನ ಬಿಟ್ನಿ ಅಂದ್ರೆ ಆಗಿವತ್ತು ಆಯ್ತು ರೀ. ನಾವು ಎಲ್ಲ ಅಡ್ಡಾಡಿ ಮಂಡಿ ನೋವು ಬಂದ್ಬಿಟ್ಟವು. ಕೆಲಸನೂ ಕಟ್ಟಾಗ್ಯಾವ್ರಿ. ನನಗೇನು 1 ವರ್ಷ ನಡೀತೈತಿ, 2 ವರ್ಷ ನಡೀತೈತಿ, ನಾವು ಬಿಟ್ಕೊಂಡ್ಬಿಡೋದ್ರಿ. ಲಾಸ್ಟ್ ಆಗಿವತ್ತು ರೀ, ನನ್ನ ತೆಲಿಗೆ ಲಾಸ್ಟ್. ಯಾರೂ ಮಾಡಲ್ಲ ಸರ್. ಸುಮ್ಮನೆ 3 ಅದಾರ ಅಣ್ಣ ತಮ್ಮಳಿವ್ರು. ಮಕ್ಕಳು ಪೇಚಾಡ್ತಾವಂತ ಹಿಂದೆ ಕರ್ಕೊಂಬಂದಿನಿ ರೀ ಅವನು. ಹಂಗೆ ಸುಮ್ಕೆ ಅವನು ಏನು ಮಾಡಾಗಲ್ಲ ರೀ. ಏನಾರ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅವ್ರವ್ಗೆ ಒಂದು ಕೊಡ ನೀರು ತರೋದು, ಗೆಜ್ಜಿ ಪೋಣಿಸ್ತಾನೆ ರೀ ಖಾಲಿ ಕುಂತ್ಕೊಂಡು. ಏನು ಮಾಡಲ್ಲ ಅಷ್ಟೇ ಇಲ್ಲ. ಏನಪ್ಪ ಈಗ ಇಷ್ಟೊತ್ತು ನಿಮ್ಮ ಅಪ್ಪನ ಕತೆ ಕೇಳಿದಲ್ಲ, ಹಾಂ ಈಗಾರ ಚಲೋ ಓದ್ಬೇಕು ನೀನು. ಓದೇ ಮತ್ತು ತಮ್ಮ ಎಲ್ಲದಕ್ಕೂ ಪರಿಹಾರ ಹೌದಲ್ಲ. ಯಾಕೆ ಸಾಲಿ ಬಿಡ್ತೀವ ನೀನು? ಈಗ ಅವರು ಬಿಗು ಮಾಡೋದು. ಈಗ ಜಾತ್ರೆಗೆ ಪಾತ್ರೆಗೆ ನೀವು ಹೋದ್ರೆ ಇದು ಜಾತ್ರೆಗೆ ನಡಿತೇವೆ ಸರ. ಜಗ್ಗು ಮಂದಿ ಬರ್ತಾರೆ ಮಾರಾರ. ಈಗ ಇವ್ನು ಮಾರ್ಬೇಕು, ನಾವು ರೊಕ್ಕ ಕಾಣ್ಬೇಕಲ್ಲ ಜಾತ್ರೆಯಾಗ. ಇಲ್ಲಿ ಹಳ್ಳಿಯಾಗಂದ್ರೆ ಒಂದು ಎಳ್ಳೆ ಗೆಜ್ಜಿ ಓದು ಅಂತ ತಿಳ್ಕರಿ. ಗೆಜ್ಜಿ ಓಲ್ ಅಂದ್ರೆ ಇಂಥವು ಏನಾರು ಒಂದು 2-3 ಕಂಬಳಿ ಕಟ್ಕೊಂತೀವಿ. ಕಂಬಳಿ ಕರಿ ಕಟ್ಟೋಕೆ ಸಿಗಲ್ಲ ಅಂದ್ರೆ ಗೆಜ್ಜಿನಾರ ಮಾರ್ಕೊತೀವಿ. ಅಲ್ಲಿ ಜಾತ್ರೆಗೆ ಹೋದ್ರೆ ಹೆಗಲ ಮೇಲೆ ಹಾಕ್ಯಂದು ಗೆಜ್ಜಿ ಹಿಡ್ಕೊಂಡು ಅಡ್ಡಾಡ್ಬೋದು. ಜಾತ್ರೆಗೆ ಹೋದ್ಮೇಲೆ ಒಂದು ದಿವ್ಸಕ್ಕೆ ಒಂದು 2-3 ಜೊತೆಯಾರ ಹೋದ್ರೆ ಗುಣ. ಓಲಲ್ಲ ಅಂದ್ರೆ ನಡೆಯಾಗಲ್ಲ. ದೊಡ್ಡ ಅಂಗಡಿ ಬಂದಿರ್ತಾವ್ರಿ, ನಮ್ಗನ್ನ ಬಲಬಲ ಅಂತ ಬಂದಿರ್ತಾರೆ. ಅಲ್ಲಿ ಜಾತ್ರೆ ಯಾಕಂದ್ರೆ ನಮ್ಮಂತರ ಕೇರ್ ಮಾಡೋಗಲ್ಲ. ಅಜ್ಜನ ಜಾತ್ರೆ ನೋಡೋದು, ಊಟ ಮಾಡೋದು, ಏನಾರ ಹುಡ್ರಿಗೆ ಪಡ್ರಿಗೆ ಏನಾರ ಕೊಡ್ಸೋದು. ಆಮೇಲೆ ಲಾಸ್ಟಿಗೆ ಹೋಗೋ ಮುಂದಾಡಿಗೆ ಅಲ್ಲಿ ಅಂಗಡಿಯಾಗ ಅಡ್ಡಾಡ್ತಾರಲ್ರಿ, ಅಂಗಡಿಯಾಗ ನೋಡ್ತಾರೆ ಅಲ್ಲಿ ಗೆಜ್ಜಿ ಬಂದಿರ್ತಾವೆ, ತರ್ತಾರೆ ರೀ. ನಮ್ಮ ತಲೆ ತೊಗೋಬೋದು ಹೋದ್ರ ಕಡಿಮೆ ಅಲ್ಲ ಮಾತು. ಜಾಗ ಬಾಡಿಗೆ ಅಂಗಡಿ ನೋಡೋದು ಬಿಡ್ತಾರೆ ಅವರು. ಈಗ ಇಲ್ಲೈತಲ್ಲ ಇಸ್ಕೊಂಡ್ರು ಇಲ್ಲಿ 2 ಮನೆಗೆ ಒಂದು 2 ಮನೆಗೆ ಇಸ್ಕೊಂಬಂದು ಊಟ ಮಾಡ್ಬೋದು. ಅಲ್ಲಿ ಎಲ್ಲ ರೊಕ್ಕ ಇಲ್ರಿ, ನಾವು ಇಸ್ಕೊಂಬರಂಗಿಲ್ಲ ಎಲ್ಲಿ. ನಾವು ಹಾಲು ಮತ್ತು ಕುರುಬ್ರಿ ಎಲ್ಲಿ ಏನು ಇಸ್ಕೊಳೋದು ಏನು ಇಲ್ರಿ. ನಾವು ಒಲಿ ಹೊತ್ಸ ಮಟ್ಟ ಊಟ ಜಗಕ್ಕೆ ಬಾಡಿಗೆ ಕಟ್ಬೇಕು. ಹಾಂ ಕಟ್ಬೇಕು ನೀವು ಕರೆಕ್ಟ್. ಆಯ್ತಪ್ಪ ಬರ್ತೀನಿ. ಕತೆ ಯಾವಾಗಲೂ ಕೇಳೋಣ ಅಂತ ಅನಿಸ್ತು. ಈ ಅಪ್ಪಂದು ಇಷ್ಟು ದೊಡ್ಡ ಕತೆ ಐತೆ ಅಂತ ಗೊತ್ತಿಲ್ಲ. ಹಾಂ ನೋಡು, ತಮ್ಮನ ಕಳ್ಕೊಂಡು ಆಸ್ತಿ ಕಳ್ಕೊಂಡ್ರೆ ದುಃಖ ಇಲ್ಲ ಮನುಷ್ಯನಿಗೆ. ಇಲ್ಲ ಸರ, ಲಾಸ್ಟಿಗೆ ನಮ್ಮ ತಮ್ಮನ್ನ ಹಿಂಗೆ ಐದಿಯಪ್ಪ, ಹಿಂಗೆ ಅವನ ಮೇಲೆ ಅಪ್ಪ ಐತಿ, ಒಂದೇಳೆ ನಮ್ಗೆ ಇಷ್ಟು ಏನಾರು ದುಡ್ಡು ಕೊಡ್ರಿ ಅಂತಂತ ಹೇಳ್ತಿ ಆಯ್ತು. ಅವಳು ಇಟ್ಕೊಂಡವಳು ಆತಂದ್ರೆ ಒಂದು ಕಟ್ಟಿದ ಒಂದೇ ಮನೆ ಇತ್ತು ಸರ ನಮ್ಮದು. ಅದು ಒಂದು ಮನೆ ಏನಾರು ಬೇಕಾದ್ರೆ ಎಲ್ಲಾರು 1 ಲಕ್ಷ 2 ಲಕ್ಷ ಸಾಲ ಸಮದ ಇಸ್ಕೊಂಡು ಕೊಟ್ಟು ನಮ್ಮ ತಮ್ಮನ ಉಳಿಸ್ಕೊಂತಿದ್ದೀನಿ ಸರ್. ಭಾಳ ಮೋಸ ಮಾಡಿಬಿಟ್ರು. ಏನಾರ 2 ಇದ್ವಿ, ಆಡಿನ ಮೇಲೆ ಇದ್ದಂಗೆ. ಕೊಡಂತೂ ಕಿದ್ದಲ್ಲ, ಇಡಂತೂ ಕಿದ್ದಲ್ಲ. 2 ತಂದೆ ತಾಯಿ ವಯಸ್ಸಾದರೆ, 2 ಅಣ್ಣ ತಮ್ಮಳು, ನನಗೆ 3 ಮಕ್ಕಳು, 2 ತಂಗಿಯರು ಅದಾರ ಸರ್. ಅವನಕಿನ ಒಬ್ಬಕ್ಕೆ ಸಣ್ಣ ಹಾಕಿ, ಅವನಕಿನ ಒಬ್ಬಕ್ಕೆ ಹಿರಿಯಾಕಿ, ನಾನು ಹಿರಿಯವ. ಅವ್ರು ಮಾಡಿಕೊಟ್ಟು ಗಂಡನ ಮನೆಗೆ ಅದಾರ ಇಲ್ಲ ಅನ್ನೋಗಲ್ಲ. ಏನೋ ಒಂದು ಚಟ್ನಿ ರೊಟ್ಟಿ ಉಂಡು ಏನೋ ಒಂದು ಜೀವನ ಕಳಿತಿದ್ವಿ. ದೊಡ್ಡದೊಂದು ಹುಂಚಿ ಮರ ಬಡ್ಡಿದರ್ಸ್ಲಿ ಬೇರೆ ದರ್ಸ್ಲಿ ಕತ್ತರಿಸಿ ಮನುಷ್ಯದಂಗೆ ಆಯ್ತು ರೀ ನಮ್ಮ ಜೀವನ. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಅಲ್ಲಿ 5 ತಿಂಗಳಾಯ್ತು. ಬಂಡಿ ಜೀವನ ಉಣ್ಣೋದು ಬಿಡೋಕ್ಕಾಗಲ್ಲ. ಏನೋ ಒಂದು ನೆನ್ಸ್ಕೊಂತ ಉಣ್ಕೊಂತ ನಾ ಕೈಲಿ ದುಃಖ ಆಗುತ್ತಾ, ನಾ ಕಡಿವೆ ಕಣ್ಣೀರು ಹಾಕೋದು ಉಳ್ಬಿಡೋದು ಸರ. ಏನು ಮಾಡಿ ನಮ್ದು ಆದರೂ ಒಂದು ದಿವ್ಸ ಹಂಗಾರಿ. ಮತ್ತೇನು ಅರ್ಥ ಈ ಜೀವನಕ್ಕೆ? ಏನು ಅರ್ಥ ಐತ್ರಿ? ಅದ ನಮ್ಮಪ್ಪ ಘೋಷಣೆ ಮಾಡೋದು ಅಜ್ಜ ದೇವರು, ದೇವತೆಗಳು, ದೇವತೆಗಳು ದೇವ್ರನ್ನ ಕಾಪಾಡ್ಬೇಕ್ರಿ. ಎಲ್ಲಿ ಓದಲ್ಲ ಬಂದಲ್ಲ ಜನರನ್ನ ಯಾಕ್ರಿ ಅನ್ನೋದು. ಯಾರು ಏನು ಮಾಡ್ತಾರ ಅನ್ನೋದು ಹೇಳೋಕ್ಕಾಗಿರ್ರಿ. ಹುಲಿ ಅಂತವನ್ನ ಹಿಂಗೆ ದುಡಿಸ್ಕೊಂಡು ಹಿಂಗೆಲ್ಲ ಇದು ಮಾಡ್ಕೊಂಡು ಲಾಸ್ಟಿಗೆ ಒಂದು ಕೈ ಆಗಲಿ ಕಾಲಾಗಲಿ ಮುರಿದು ಒಳಪೆಟ್ಟು ಮಾಡಿ ಕೈ ಬಿಟ್ಟಿದ್ರೆ ಒಂದು ನರಿ ನಾಯಿ ಬದುಕೋದು ಎಲ್ಲಾರು ತೋರಿಸಿ ನಮ್ಮ ತಮ್ಮನ ಉಳಿಸ್ಕೊತಿದ್ವಿ. ಹಿಂಗೆಲ್ಲ ಮೋಸ ಮಾಡಿ ಜೀವನ ಹಿಂಗೆ ಮಾಡಿದ್ರೆ ಹೆಂಗ್ರಿ ಸರ್? ನಾಳೆ ನಮ್ಮನ್ನು ಮುಂದೆ ಯಾರು ಹಿಂಗೆ ಮಾಡೋಕೆ ಏನು ಎಸಾಗಲ್ಲ ಅನ್ನೋದು ನೋಡ್ರಿ. ದೇವ್ರ ಕಾಪಾಡ್ಬೇಕಾದ್ರೆ ಅವ್ರಿಗೆ ಏನು ದೇವ್ರು ತರ್ತಾನೋ ನಿಲ್ಲು, ಅವಕ್ಕೆ ಏನಾರ ಎಲ್ಲಾರ ಅದಾನೋ ಇಲ್ಲ ಸರ. ಒಂದು ಮಾತು ಹೇಳ್ತೀನಿ ರೀ, ತಪ್ಪು ತಿಳ್ಕೊಬಿಡ್ರಿ ಸರ್. ಹಿಂಗೆ ಅಂತೀನಂತ ನಾನು. ನಮ್ಮ ತಮ್ಮ ತೀರ್ಕೊಂಡಾಗ್ಲದ್ದು ನಮ್ಗೆ ಯಾವ ದೇವ್ರೂ ಇಲ್ಲ, ಜನರೂ ಇಲ್ದಂಗೆ ಆಗೈತೆ ನೋಡ್ರಿ. ಅಲ್ಲ ಒಂದೆಳ್ಳಿಗೆ ಜನರ ಕೈ ಹಿಡ್ಲಿಲ್ಲ ಅಂದ್ರು ದೇವ್ರ ಕೈ ಹಿಡಿತಾನಂತೆ. ಯಾವ ರೂಪಲ್ಲದಾರ ಬಂದು ಅವನಿಗೆ ಏನು ಶಿಕ್ಷೆ ಮಾಡಿರಿ ಅಂದ್ರು
ಒಂದು ಮಗುವಿನ ಗೆತ್ಯಾರಾಗಿ ಒಂದು ದೇವ್ರ ಗೆತ್ಯಾರ ಬಂದು ಅವ್ನು ಏನಾರ ಒಂದಿಟ್ಟು ಜೀವ ಉಳಿಸ್ಬೇಕಾಗಿತ್ತು. ಅವೆಲ್ಲ ಒಂದು ದೇವ್ರಿಗೆ ಕಲ್ಲು ದೇವ್ರಿಗೆ ಬಿಡ್ತಿದ್ದಿಲ್ಲ ಸರ. ವರ್ಷ ಅಮಾಸಿಗೆ ಇಟಿಗೆ ಭೀಮಮ್ಮ ಗೊಕ್ಕಿದ್ದೀನಿ ರೀ, ಸೌದತ್ತಿ ಎಲ್ಲಮ್ಮ ಗೊಕ್ಕಿದ್ದ. ಒಂದು ಈಗಾದ್ರೆ ನಾನಾದ್ರೆ ಸರ್ ದುಡ್ಕಂತ 4 ಮಂದಿ ಅಂದ್ರೆ ಒಂದು ಕಲ್ಲು ದೇವ್ರದ್ರೂ ನಮಸ್ಕಾರ ಮಾಡ್ಲಾರ್ದ ಮುಂದಕ್ಕೆ ಹೋಗಲ್ಲ. ಚಿಂತೆ ಮಾಡ್ಬಿಡ್ರಿ, ಒಳ್ಳೆ ಕಾಲ ಬರುತ್ತೆ ಏನಮ್ಮ, ಒಳ್ಳೆ ಕಾಲಕ್ಕೋಸ್ಕರ ಬರ್ತ್ರಿ ಒಳ್ಳೆ ಕಾಲ. ಹೌದ್ರಿ, ಒಳ್ಳೆ ಕಾಲ ಬರ್ತಂತೀರಿ. ತಾಯಿ ತಂದಿ ಗೇಣು ಚೋಟಿದ್ದು ಬೆಳೆಸಿ ಎಣ್ಣೆ ಪಲ್ಯ ಹೂ ಪುಂಡಿ ಪಲ್ಯ ತಿಂದು ಜೀವನ ಮಾಡಿ ಗುಡಿ ಗುಂಡ್ರದ ಮಕ್ಕಂದು ನಮ್ಮನ್ನು ಬೆಳೆಸಿದ್ರಿ ಸರ. ಹುಲಿ ಅಂತ ಅವ್ನು ಹೋಗಿ ಒಬ್ರು ಬಾಯಾಗ ಒಂದು ಕಟ್ಟಗ ಏನು ಮಾಡ್ತಾನೆ ರೀ, ಕುರಿ ತೊಗೊತಾನ, ರೊಕ್ಕ ಕೊಟ್ಟು ಕಡಿತಾನ. ಸುಖದ್ದು ನಮ್ಮದು ಬ್ಯಾಟಿ ತೊಗೊಂಡೋಗಿ ಅವ್ರ ಕೈ ಕೊಟ್ಟು ಬಂದಂಗೆ ಆತ್ರಿ ನಮ್ಮ ಭಾಳ. ಹಾಂ ಅಲ್ರಿ, ಅವ್ರು ಕೊಲೆ ಮಾಡಕ್ಕೆ ಯಾರಂತ ಒಂದು ತಂದೆ ತಾಯಿ ದಂಡಸಾಕಿರುತ್ತೆ ಬುದ್ಧಿ ಮಾತು. ಇನ್ನೊಬ್ಬರು ಒಂದು ಜೀವನ ಹಾಳು ಮಾಡೋಕೆ ಯಾರಂತ ಅವ್ರು. ಎಷ್ಟು ಸಂಕಟ ಆಗಲ್ಲ ಸರ. ತಂದೆ ತಾಯಿಗೆ ಉಡಿಸಿದಂಥ ತಂದೆ ಆಡದಂಥ ತಾಯಿಗೆ ಎಷ್ಟು ಕಳ್ಳದಾಗಲ್ರಿ. ನಾನು ಅಂಕರ್ ಬಿಡ್ರಿ, ನಾನು ಕುಡ್ದಾಲ ಅವ್ನು ಕುಡ್ದಾನ ಇಲ್ಲ ಅನ್ನಗಲ್ಲ. ತಂದೆ ತಾಯಿ ಅಷ್ಟು ಕಳ್ಳು, ಅಣ್ಣ ತಮ್ಮಳ ಅಕ್ಕಂಗಿಗೆ ಆದಷ್ಟು ಯಾರಿಗೆ ಆಗಲ್ಲ ಸರ ಕಷ್ಟ ದುಃಖ. ಇಲ್ಲೇ ಬಂದನು ಸರ್, ಇಲ್ಲಿ ಬಂದನು, ಇಲ್ಲೆಲ್ಲ ಜೀವನ ಮಾಡಿ ಹೋಗಿವಿ ನಮ್ಮ ತಮ್ಮ ನಾವೆಲ್ಲ ಚಿಕ್ಕ ಸಣ್ಣರಿದ್ದಾಗ. ಕೆಲಸ ಮಾಡ್ತಿದ್ನ ಅವ್ನು ಇದನ್ನು ಮಾಡ್ತಿದ್ದಿಲ್ಲ ಸರ್. ಲಾರಿ ಹೊಡಿತಿದ್ದ, ಕಾರ್ ಹೊಡಿತಿದ್ದ, ಒಳ್ಳೆ ಇದ್ದನ್ರಿ ಸರ್. ಅವ್ನು ಒಟ್ಟ ಓದಿಲ್ಲ ಅಂದ್ರೂ ಒಂದಾರು ಪೇಪರ್ ಓದ್ತಿದ್ದ, ಬಸ್ಸು ನಂಬರ್ ಇದು ಮಾಡ್ತಿದ್ದ. ಅಂಥವ್ನು ಹೋಗಿ ನೋಡ್ರಿ ಒಂದು ಹಾಳು ಮಾಡೋಕೆ ಒಂದು ಏನೋ ಒಂದು ಇದು ಮಾಡಿ ಮೋಸ್ತನ ಮಾಡಿ ಒಂದು ಹೆಂಗಸರಿಗೆ ಬೆಲೆ ಆಗಿ ಹೋಗ್ಬಿಟ್ಟು ನೋಡ್ರಿ. ಎಲ್ಲರನ್ನು ತಂದೆ ತಾಯಿ ಬಂದು ಬಳಗ ಬಿಟ್ಟು ಹೆಣ್ತಿ ಬಾಳೆ ಮಾಡಲ್ಲ ಅಂದ್ರೆ ಏನಾತಪ್ಪ ನೀನೋ ಒಂದು ಎಲ್ಲಾರ ಮಾಡ್ತೀವಿ ಅಂತ ಹೇಳಿದ್ವಿ ಸರ. ಇಲ್ಲಪ್ಪ ಅವಳು ಸೈ ಕೊಡೋಗಲ್ಲ, ನನಗೆ ಯಾರು ಹೆಣ್ಣು ಕೊಡೋಗಲ್ಲ, ಈಗ ಗಂಡಲ್ಲ ನನಗೆ ಹೇಳ್ತೀನಿ ಜೀವನ ಮಾಡ್ತೀವಿ, ನಮ್ಮನ್ನು ದೂರ ಮಾಡಬೇಡ್ರಿ ಅಂತ ಸರ. ಎಷ್ಟು ಹೇಳಿದ್ರೆ ಕೇಳಲ್ಲ. ಅವಳು ಹಂಗೆ ಅಂತಂದು ಹೋಗಿ ಬೆಂಗ್ಳೂರಾಗ 8ನೇ ತಿಂಗಳ 10ನೇ ತಾರೀಕಿಗೆ ಭಾನುವಾರ ಹೋಗ್ಯಾನ್ರಿ. ಸೋಮವಾರ 11ನೇ ತಿಂಗಳದ ಹಿಂಗೆ ಮಾಡಿಬಿಟ್ರು ಸರ್. 12ನೇ ತಾರೀಕಿಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು 13ನೇ ತಾರೀಕಿಗೆ ಫೋನ್ ಮಾಡಿದ್ವಿ ಸರ್ ಊರಿಗೆ. ಒಳ್ಳೆ ಎಲ್ಲರೂ ದೊಡ್ಡವ್ರು ಹಿಡ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಒಳ್ಳೆ 15 ದಿವಸ 20 ದಿವಸಕ್ಕೆ ಬರ್ತಪ್ಪ, ರಿಪೋರ್ಟ್ ನೋಡೋಣ. ಅವ್ರ ಮಾಡ್ಯಾರ ಅನ್ನೋದು ಏನು ಗ್ಯಾರಂಟಿ, ತಾನು ಹಾಕ್ಯಂದನು ಅವ್ರು ಮಾಡ್ಯಾರ ಅನ್ನೋದು. ಅವರು ಮಾಡ್ಯಾರ ಅಂತಂತ ಅನ್ಬೇಡ, ಅವ್ರ ಮೇಲೆ ಸಂಶಯ ಐತೆ ಅಂತಂತ ಕಂಪ್ಲೇಂಟ್ ಕೊಡು ಅಂತ್ರಿ ಬೆಂಗ್ಳೂರಾಗ. ಏನ್ರಿ ಬೆಂಗ್ಳೂರು ಅನ್ನೋದು ಅಷ್ಟೇ ಹೆಸರಿಗೆ, ಜಿಗ್ ದಿವಸ 2-3 ಮಾಡ್ರಾಗದು ಬರೀ ಇದ ನಡೆದವಂತ ಅಲ್ಲಿ. ಇಲ್ಲ ನಗಲ್ಲ, ನಾವು ಊರು ನೋಡಿಲ್ಲ ಸರ್, ಆ ದೇಶ ನೋಡಿಲ್ಲ, ಹಳ್ಳಿ ವಾತಾವರಣದಾಗಿರೋರು. ಬ್ಯಾಡ ಅಂದ್ರೆ ಕೇಳಲ್ರಿ. 2 ವರ್ಷ ಜೀವನ ಮಾಡಿದ ಅವಳು ಕಟ್ಗೆಂದ ಅಲ್ಲಿ. ನಮ್ಮ ಬಳಗ ಬಂದಿದ್ದಲ್ಲಿ ಹೋಗಿಲ್ಲವ, ಆಕಿ ಬಳಗಿದ್ದಲ್ಲಿ ಹೋಗಿ ಹಂಗೆ ಮಾಡಿಬಿಟ್ರು ಸರ್. ಒಳ್ಳೆ ಮತ್ತೆ ಒಂದು 15 ದಿವಸ 20 ದಿವ್ಸಕ್ಕೆ ರಿಪೋರ್ಟ್ ಬರ್ತಂದ್ರಿ ಅವರು. 2.5 ತಿಂಗಳು ರಿಪೋರ್ಟ್ ಒತ್ತಿಬಿಟ್ರು ಮುಂದಕ್ಕೆ. ಒಳ್ಳೆ ಏನಂತ ಬಂದುಬಿಡ್ತೀರಿ, ಒಳಗಿಂದೊಳಗೆ ಲಂಚ ತುಂಬಿಟ್ಟಾಳೆ ಆಕಿ. ದೊಡ್ಡವ್ರು ನೋಡ್ಕೊಂಡು ಪೊಲೀಸರಿಗೆ ಸರ್ಕಾರ ದವಾಖಾನಿಗೆ ಹಾಕಿ ತನ್ನಡ ತಾನು ಹಾಕ್ಯಂದನಂತ ಬಂದುಬಿಡ್ತೀವಿ. ತನ್ನಡ ತಾನು ಹಾಕ್ಯಂದನಂದ್ರೆ ನಡೆದಾರ್ಯಾಗ ಹಾಕ್ಯಬೇಕ್ರಿ. ಅವ್ನಿಗೆ ಏನಾರು ಕಷ್ಟ ಇದ್ರೆ ನಮ್ಮ ಮನೆಗೆ ಇದ್ನಲ್ರಿ, ಇಲ್ಲಿ ಹಾಕೋಬೇಕು. 2 ವರ್ಷ ದಿನ ಅವ್ನು ರಕ್ತ ಎಲ್ಲ ಬೆಸ್ತು ಅವನು 10-12 ಲಕ್ಷ ದುಡ್ದು ಕೊಟ್ಟನಲ್ಲ, ತೊಂದ್ರೆ ಇದ್ರೆ ಅವಾಗ ಹಾಕ್ಯಬೇಕು ಸರ. ಒಮ್ಮೆದಮ್ಮಲ್ಲಿ ಈಗ ಹೆಂಗೆ ಹಾಕ್ಯಂತಾನೆ ಸರ. ಸುಖದ ಮನುಷ್ಯ ಹೆಂಗೆ ಹಾಕ್ಕೊಂತಾನ. ಒಂದು ಏನಾರ ಮನುಷ್ಯ ಒಂದು ಮೋಸ ಮಾಡಿ ಇದು ಮಾಡಿದಕ್ಕೆ ಮಾಡ್ಯಾರಿ ಸರ. ಅವ್ನು ಒಟ್ಟ ಹಾಕಂದ್ರೆ ಸರ ಉರ್ಕೊಂಡಿರ್ತಲ್ಲ ಸಣ್ಣ ಸರ, ಇಲ್ಲಿ ಐತೆ ನೋಡಿ ಸರ, ಇಷ್ಟು ಮಾರ್ಕ್ ಊರ್ಲ ಅಂತಂದ್ರೆ ಅಂತಾರ್ರಿ ಮಂದಿ ಅಂತಾರ. ನಾನು ಸುಳ್ಳು ಹೇಳಿದ ಮಾತು, ನನಗೂ ಗೊತ್ತಿಲ್ಲ, ಮಂದಿ ಹೇಳಿದ ಮಾತು. ಹಗ್ಗ ತೊಗೊಂಡು ಊರ್ಲ ಹಾಕ್ಯಂದ್ರೆ ನಾಲಿಗೆ ಹೊರಗೆ ಬರ್ತಾ, ಜೊಲು ಬರ್ತಾ, ಕೈ ಕಾಲು ಸೆಟಿತಾವ ಅಂತಾರೆ ಸರ್. ಇಷ್ಟು ಮಾರ್ಕ್, ಈ ದಾರದಷ್ಟು ಮಾರ್ಕ್ ಇಷ್ಟ ಬಿದ್ದೈತಿ. ಹೆಂಗಿದ್ದಾವ ಹಂಗದನ್ರಿ. ಸರ್ಕಾರ ದವಾಖಾನೆ ಹೋಗಿ ಮನ್ಸಿಬಿಟ್ಟಾರ, ಎದ್ದು ಬರ್ತಾನ ನಂಗೆ ಕಾಣ್ತಾನ್ರಿ ಸರ್. ಒಳ್ಳೆಯವರಿಗೆ ಬಡವರಿಗೆ ಕಾಲೆಲ್ಲ ನೋಡಿ ಸರ.